ಕೃಷ್ಣ, ಎಲ್ಲಿ ಪಾಂಡವರ ಮನೆ, ಎಲ್ಲಿ ರಾಜಸೂಯ ಯಾಗ, ಅಲ್ಲಿ ಊಟ ಮಾಡಿ ಎದ್ದಂಥ ನನ್ನಂಥವ್ರು ಎಲೆ ತೆಗೆದಲ್ಲೇ ಬಿಟ್ಟಂಥದ್ದನ್ನು ಕೃಷ್ಣ ಬಳದಿದ್ದಾನೆ ಅಂದರೆ ನಮ್ಗೆ ಯಾಕ್ರಿ ಅವಮಾನ? ಯೋಚನೆ ಮಾಡಬೇಕಲ್ವಾ? ಎಲ್ಲವಾಗಲೂ ಮಾಡು ಅಂತ ಕೇಳಲ್ಲ, ಸಮಯ ಬಿದ್ದಾಗ ಮಾಡೋಕ್ಕೆ ತಯಾರಾಗಿರಬೇಕು ಅಂತ, ಅದನ್ನು ಸಹಕಾರ ಅಂತ ತಿಳ್ಕೋಬೇಕು. ಇದಲ್ಲದ ನೈತಿಕ ಮೌಲ್ಯಗಳನ್ನು ಹೇಳಿದ್ದಾರೆ. ಪರಮ ಪ್ರಾಣಿಗಳಲ್ಲಿ ದಯೆ ಇರಬೇಕು, ಅದಕ್ಕೋಸ್ಕರ ಅಹಿಂಸೆಯನ್ನು ಇಟ್ಕೋಬೇಕು, ಯಾರಿಗೂ ಹಿಂಸೆ ಮಾಡ್ತಕ್ಕಂಥದ್ದಲ್ಲ ಅಂತ. ಸತ್ಯವನ್ನು ನುಡಿಬೇಕು, ನ್ಯಾಯ ಮತ್ತು ಕರ್ತವ್ಯ ಪ್ರಜ್ಞೆಯನ್ನು ಇಟ್ಕೋಬೇಕು. ಸತ್ಯವಂತರ ಸಂಘವಿರಲು ತೀರ್ಥವ್ಯಾತಕ್ಕೆ, ನಿತ್ಯಜ್ಞಾನಿಯಾದ ಮೇಲೆ ಚಿಂತೆಯಾತಕ್ಕೆ ಅಂತ ಕನಕದಾಸರ ಒಂದು ಕೃತಿ. ಸರ್, ನಾನು ಸತ್ಯ ಹೇಳಿದ್ದೀನಿ, ಸ್ವಾಮಿಗಳ ಹತ್ರ ತೀರ್ಥ ತಗೊಳ್ಳಲ್ಲ. ನೀವು ಹೇಳಿದಲ್ಲ ಸರ್ ತೀರ್ಥ ಯಾಕೆ ಅಂತ, ತಗೊಳ್ಳಲ್ಲ ನಾನು. ಅಥವಾ ನಿಮ್ಮಲ್ಲಿ ಒಂದು ಸಾಲಿಗ್ರಾಮ, ಒಂದು ಚಕ್ರಾಣಿಕೆ ಇದ್ಬಿಟ್ಟಿದೆ, ಅದಕ್ಕೆ ಕೊಂಚ ನೀರು ಹಾಕ್ಬಿಟ್ಟಿದ್ದೀರಿ, ಅದನ್ನು ತೊಗೊಂಡ್ಬಿಡ್ಬೇಕಾ ತೀರ್ಥನಾ? ಕೇಳೋರಿದ್ದಾರೆ, ಮಕ್ಳುಗಳಿಗಿನ ಕಾಲದವ್ರು ಕೇಳ್ತಾರೆ. ಆಗ ನೀವು ಹೇಳಬೇಕು, ಇಲ್ಲಿಂದ ತೊಗೊಂಡೋದಾಗ ಸಜ್ಜಿಗೆ ಸತ್ಯನಾರಾಯಣನ ಪ್ರಸಾದ ಅಂತ ಕೊಡುವಾಗ ಅದು ಪ್ರಸಾದ ನೈವೇದ್ಯ ಆದಮೇಲೆ ಅಂತ ಹೇಳಬೇಕು, ಮಕ್ಕಳಿಗೆ ತಿಳಿಸ್ಕೊಡ್ಬೇಕು. ಅವ್ನು ತಿನ್ನಲೇ ಇಲ್ಲ ಭಗವಂತ ಅಂದರೆ ನೋಡಿದ್ರೆ ಸಾಕು ತಿಂದಿದ್ದು ಪುಣ್ಯ ಬಂದಿರುತ್ತೆ, ನೀನು ಕೊಡೋ ಶಕ್ತಿ ಎಷ್ಟಿದೆ ಅಂತ ಹಿಂದಿನಲ್ಲಿ ಹೇಳ್ತಾರೆ. ಉತ್ತಮವಾಗಿರ್ತಕ್ಕಂಥ ಹಾಡು. ಭಗವಂತ ಯಾಕೆ ಬರ್ತಿಲ್ಲ ಅಂದರೆ ನೀನು ಸರಿಯಾಗಿ ಕರೆದಿಲ್ಲ ಅಂತ ಹೇಳ್ತಾರೆ. ಉತ್ತಮವಾಗಿರ್ತಕ್ಕಂಥದ್ದು ತಿಳ್ಕೊಳ್ಬೇಕು. ತಾನು ಉಣ್ಣದ ಪರರಿಗಿಕ್ಕದ ಧನವಿದ್ದೇತಕ್ಕೆ. ಯೋಚನೆ ಮಾಡಿ ನೋಡಿ, ನೀವು ಮೊನ್ನೆದನ್ನು ಯೋಚನೆ ಮಾಡಿ ನೋಡಿ. ಫೋನ್ ಬರುತ್ತೆ ವೃದ್ಧಾಶ್ರಮದಿಂದ, ಕಷ್ಟಪಟ್ಟು 14 ಮಿಸ್ ಕಾಲು, ಕೊನೆಗೆ ಅವನ ಕೈನಲ್ಲಿ ಆಗ್ದಲ್ಲೇ ಫಾರ್ವರ್ಡ್ನ ಹೆಂಡ್ತಿಗೆ ಮಾಡ್ತಾನೆ. ಸಾಫ್ಟ್ವೇರ್ ಇಂಜಿನಿಯರು, ಮಂತ್ಲಿ ಸ್ಯಾಲ್ರಿ 25 lakhs. ಆಯಿತಾ? ನೀವು ಕಷ್ಟಪಟ್ಟು ಪ್ರೀತಿಯಿಂದ ರೆಡಿ ಮಾಡಿ ಕಳಿಸಿದ ಹುಡುಗ ಅಮೆರಿಕಕ್ಕೆ ಹೋಗ್ಬಿಟ್ಟಿದ್ದಾನೆ, ಬ್ಯುಸಿ ಇನ್ ಕಾಲ್ ಅಂತ ಬಂತು, ಎಲ್ಲ ಆಯಿತು. ಮ್ಯಾನೇಜರ್ ಕೊನೆಗೆ ಹೆಂಡ್ತಿ ಫೋನ್ ತೊಗೊಂಡಾಗ, ಅಮ್ಮ ನಿಮ್ಮ ಮಾವನವ್ರು ಹೋಗ್ಬಿಟ್ಟಿದ್ದಾರೆ, ಅದನ್ನು ತಿಳಿಸ್ಲಿಕ್ಕೆ ಫೋನ್ ಮಾಡಿದೆ ಅಂತ. ಈಕೆ ಹೇಳ್ತಾಳೆ, ಮೈ ಹಬ್ಬಿ ಈಸ್ ವೆರಿ ಬ್ಯುಸಿ ವಿತ್ ದಿ ಕಾಲ್ಸ್, ಹಿ ಕೆನ್ ನಾಟ್ ಕಮ್ ಫಾರ್ ನೆಕ್ಸ್ಟ್ 8-10 days. ಎಷ್ಟಾಗುತ್ತೋ ನೀವೇ ಮಾಡಿಬಿಡಿ, ಅದರ ದುಡ್ಡನ್ನ ಟ್ರಾನ್ಸ್ಫರ್ ಮಾಡಿಬಿಡ್ತೀನಿ ಅಂತ ಅಂತಾರೆ. ಯಾರು ದುಡ್ಡು ಯಾರಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ರೀ? ತಾನು ಉಣ್ಣದ ಪರರಿಗಿಕ್ಕದ ಧನವಿದ್ದೇತಕ್ಕೆ, ಮಾನಹೀನನ್ನಾಗಿ ಬಾಳುವ ಮನುಜನ್ನೇತಕ್ಕೆ. ಅವನು ಒಂದಿನ ಸಾಯೋದಿಲ್ವಾ? ಒಂದು ಸಣ್ಣ ಕತೆ. ಮನೆಯಲ್ಲಿ ಹಿರಿಯರಿದ್ದರು. ಈ ಅಜ್ಜಂದ್ರಿಗೆ ಮೊಮ್ಮಕ್ಕಳ ಮೇಲೆ ಪ್ರೀತಿ ಜಾಸ್ತಿ. ನನಗೆ ನಮ್ಮಪ್ಪ ಹೊಡೆದಿರ್ತಾರೆ, ನನ್ನ ಮೊಮ್ಮಗನಿಗೆ ನಾನೇನಾದ್ರು ಮುಟ್ಬಿಡ್ತೀನಿ ಅಂತಂದರೆ, ನನ್ನ ಮಗನಿಗೆ ಮುಟ್ಬಿಡ್ತೀನಿ ಅಂದರೆ ಎಲ್ಲಿಲ್ಲದ ಕೋಪ ಅವ್ರಿಗೆ. ಚಿಕ್ಕ ಮಗು, ನನ್ನ ಮಗಂಗೆ ಹೊಡಿಯೋಂಗಿಲ್ಲ, ನನ್ನ ಮೊಮ್ಮಗಂಗೆ ಹೊಡಿಯೋಂಗಿಲ್ಲ ನಾನು. ಯಾಕೆ ಅಂತಂದರೆ ಚಿಕ್ಕ ಮಗು ಅಂತ. ನಾನು ಚಿಕ್ಕವನ್ನೇ ಆಗಿದ್ದೆ ಆಗ, ಅದು ಅವಾಗ ದಂಡಿಸ್ಬೇಕು ಅಂತ ಹೇಳಿರ್ತಾರೆ. ಈ ಮೊಮ್ಮಗಂಗೂ ಮತ್ತು ಅಜ್ಜಂಗೂ ಪ್ರೀತಿ. ಒಂದಿನ ಅಜ್ಜ ತೀರ್ತಾರೆ, ಅವ್ರಿಗೆ ಊಟ ಹಾಕ್ಲಿಕ್ಕೆ ಒಂದು ತಟ್ಟೆ ಇಟ್ಟಿರ್ತಾರೆ. ಇವರೆಲ್ಲ ಚೆನ್ನಾಗಿರೋ ಪಿಂಗಾಣಿ ತಟ್ಟೆನಲ್ಲಿ ಊಟ ಮಾಡ್ತಾರೆ. ಭಾಗವತದಲ್ಲಿ ಬರುತ್ತೆ, ಪಿಂಗಾಣಿ ತಟ್ಟೆನಲ್ಲಿ ಊಟ ಮಾಡೋದು ಇನ್ನೂ ಯಾವುದಕ್ಕೂ ಅಸಮ ಅಂತ. ಅದನ್ನೆಲ್ಲ ಹೇಳಿ ಬೇಜಾರು ಮಾಡೋದು ಬೇಡ. ನಾಳೆಯಿಂದ ಪಿಂಗಾಣಿ ತಟ್ಟೆಲಿ ಊಟ ಮಾಡಬೇಡಿ ಅಷ್ಟೇ. ಅದು ಯಾವುದಕ್ಕೂ ಸಮ ಅಂತ ಹೇಳಿದ್ದಾರೆ. ನಾನಿಲ್ಲಿ ಹೇಳಿ ಅದನ್ನು ಬೇಸರ ಪಡಿಸೋದು ಇಷ್ಟ ಇಲ್ಲ. ಇವು ತಟ್ಟೆನ ಅವರ ಅಂದರೆ ಆ ಸೊಸೆ ಹೊರಗಡೆ ಹಾಕಿಬಿಡ್ತಾಳೆ. ಈ ಮೊಮ್ಮಗ ನೋಡ್ತಾ ಇರುತ್ತೆ. ಎಲ್ಲ ಹೋಗಾದ್ಮೇಲೆ ತ್ರಾಶಿಂದ ವಾಪಸ್ ತರುತ್ತೆ ಆ ತಟ್ಟೆನ, ತಂದು ತನ್ನ ವಾರ್ಡ್ರೋಬಲ್ಲಿ ಬಚ್ಚಿಟ್ಕೊಂಡಿರುತ್ತೆ ಮೊಮ್ಮಗ. 6-7 ತಿಂಗಳು ಕಳೆಯುತ್ತೆ. ಒಂದಿನ ವಾರ್ಡ್ರೋಬ್ ನೀಟ್ ಮಾಡಬೇಕಾಗಿ ಬರುತ್ತೆ. ತಾಯಿ ಬರ್ತಾಳೆ, ಎಲ್ಲ ಕ್ಲೀನ್ ಮಾಡ್ತಿರ್ತಾಳೆ. ಹಳೆ ಬಟ್ಟೆ ಹೊಸದ ಬಟ್ಟೆ ಎಲ್ಲ ನೋಡೋಕ್ಕೆ ಜೋಡಿಸಿಡೋಕ್ಕೆ ಅಂತ ತಟ್ಟೆ ಕಂಡುಬಿಡುತ್ತೆ. ಆ ಮಗನ ಕರೆದು ಕೋರ್ಟ್ ಮಾರ್ಷಲ್ ಮಾಡ್ತಾಳೆ, ಇದನ್ನು ಅವತ್ತೇ ಬಿಸಾಕಿದ್ದು ಯಾಕೆ ತಂದಿದ್ಯಾ ಅಂತ. ಆ ಮೊಮ್ಮಗ ಏನಿರ್ತಾನೆ ಮೊಮ್ಮಗ ಅವನು ಉತ್ತರ ಕೊಡ್ತಾನೆ, ಅಮ್ಮ ಇದು ಬೇಕಾಗುತ್ತೆ ಮುಂದಕ್ಕೆ ಅಂತ. ಯಾಕೆಂದರೆ ಅಪ್ಪಂಗೆ ವಯಸ್ಸಾಗುತ್ತಲ್ಲ, ಆಗ ನಾನು ಇದರಲ್ಲಿ ಊಟ ಹಾಕಬೇಕಲ್ವ ಅಂತ. ಪಾಪ ಕರ್ಮಗಳು ಖಂಡಿತ ನಮ್ಮನ್ನು ಬಿಡೋದಿಲ್ಲ. ಮಾನಹೀನನ್ನಾಗಿ ಬಾಳುವ ಮನುಜನೇತಕ್ಕೆ, ಜ್ಞಾನವಿಲ್ಲದೆ 100 ಕಾಲ ಬದುಕಲ್ಲೇತಕ್ಕೆ, ಮಾನಿನಿಯ ತೊರೆದವಗೆ ಭೋಗವೇತಕ್ಕೆ, ಸತ್ಯವಂತರ ಸಂಘವಿರಲು ತೀರ್ಥವ್ಯಾತಕ್ಕೆ, ಮಾತು ಕೇಳದೆ ಮಲೆತು ನಡೆವ ಮಕ್ಕಳೇತಕ್ಕೆ. ಇವತ್ತಿನ ದಿನಕ್ಕೆ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಆಚಾರ್ಯ ಇದನ್ನು ಪ್ರಸ್ತಾಪ ಮಾಡಿ ಅಂತ ಹೇಳಿದರು. ಸ್ಥಾನದ ದೃಷ್ಟಿಯಿಂದಲೂ
ಮತ್ತು ಸಮಾಜದಲ್ಲಿ ನನಗೆ ಅಲ್ಪ ಸ್ವಲ್ಪ ಬಂದಿರತಕ್ಕಂಥ ಅನುಭವದ ದೃಷ್ಟಿಯಿಂದಲೂ ಹೇಳ್ತಿದ್ದೀನಿ, ನಾವು ಮಕ್ಕಳನ್ನ ಬೆಳೆಸೋ ರೀತಿಯಲ್ಲಿ ತಪ್ಪಿದ್ದೀವಿ. ಬಲವಂತವಾಗಿ ನನಗೆ ಭಜನೆ ಕೂಡಿಸ್ತಾ ಇದ್ದರು. ನನಗೋ ಮನೆ ಎದುರುಗಡೆ ಕ್ರಿಕೆಟ್ ಫೀಲ್ಡು, ನಾನೇ ಕ್ಯಾಪ್ಟನ್ನು ಆಯಿತಾ. ನಮ್ಮಮ್ಮ 5 ಗಂಟೆ ಆಯಿತು ಅಂತ 3 ಸತಿ ಬರೋರು, ನನ್ನ ಕೈ ಹಿಂಗೆ ಅನ್ನೋದು ಇನ್ನು 2 ಮಿನಿಟ್ಸು ಅಂತ. 5 ಗಂಟೆ ಆದಮೇಲೆ ನಮ್ಮಮ್ಮ ಫೀಲ್ಡ್ಗೆ ಬಂದುಬಿಡೋರು, ಭಜನೆಗೆ ಟೈಮ್ ಆಯಿತು ಅಂತ. ನಾನು ಆಗ ನಮ್ಮ ಅಪ್ಪ ಅಮ್ಮನನ್ನು ತುಂಬ ಬೈತ್ಕೊಂಡಿದ್ದೀನಿ. ಫ್ರೆಂಡ್ಸ್ಗಳ ಮಧ್ಯೆ ನನಗೂ ಅವಮಾನ ಆಗಿದೆ. ಬಲವಂತವಾಗಿ ತಂದು ಕೂಡಿಸಿದ್ದಕ್ಕೆ ನಿರರ್ಗಳವಾಗಿ ಇವತ್ತು ನಾನು ಪದಕ ಕೌಸ್ತುಭದ ಹಾರ ಅಂತ ಹೇಳೋಕ್ಕಾಯಿತು. ಆವಾಗ ನಾನೂ ಚೈಲ್ಡೇ, ನನಗೂ ಸೈಕಾಲಜಿ ಇತ್ತು. ಚೈಲ್ಡ್ ಸೈಕಾಲಜಿ ಅಂತ ಯಾರೂ ಪ್ರೊಟೆಕ್ಟ್ ಮಾಡಲಿಲ್ಲ. ಕೋಲಾರದ ಕಡೆ ಹೋಗಿ ಉತ್ತಮವಾಗಿರ್ತಕ್ಕಂಥ ಗೊಬ್ಬರ ಹಾಕಿ ಟೊಮೆಟೊ ಬೆಳೆದಿರ್ತಾರೆ. ಆ ಗಿಡಕ್ಕೆ ಭಾರಕ್ಕೆ ಎಲ್ಲ ಕೆಳಗೆ ಹೋಗ್ಬಿಡುತ್ತೆ, ಎಲ್ಲ ಕಾಯಿಗಳಿಗೆ ಹುಳು ಸೇರ್ಕೊಂಡ್ಬಿಡುತ್ತೆ. ಇಷ್ಟಿಷ್ಟುದ್ದ ದೆಬ್ಬೆ ಕಟ್ಟಿ ಅದಕ್ಕೆ ದಾರ ಕಟ್ಟಿರ್ತಾರೆ, ಕಾಯಿ ಚೆನ್ನಾಗಿರುತ್ತೆ. ದೆಬ್ಬೆ ಕಟ್ಟೋ ಕೆಲಸ ಇವತ್ತು ನಾವು ಮಾಡ್ತಾ ಇಲ್ಲ. ನನ್ನ ಜನಾಂಗದವರಿಂದ ಹಿಡಿದು ನನ್ನಿಂದ ಕೆಳಗಿರತಕ್ಕಂಥ ಜನಾಂಗದವ್ರಿಗೆಲ್ಲರಿಗೂ ಈ ಮೂಲಕ ಹೇಳೋದೇನು ಅಂತಂದರೆ, ಒಂದು ಹಂತದಲ್ಲಿ ಬಲವಂತ ಅಂತ ಮಾಡಿದ್ರೂ ತಪ್ಪಿಲ್ಲ, ಆ ದಾರಿ ಕರ್ಕೊಂಬನ್ನಿ. ಹಾಗೆ ಕರ್ಕೊಂಬರಲಿಲ್ಲ ಅಂತಂದರೆ ಮುಂದೆ ಮಾತು ಕೇಳದೆ ಮಲೆತ್ತು ನಡುವ ಮಕ್ಕಳೇತಕ್ಕೆ ಅಂತಾಗುತ್ತೆ. 25 ಲಕ್ಷ ಸ್ಯಾಲ್ರಿ ಇದ್ರೇನು ಪಿತೃಋಣವನ್ನು ತೀರಿಸ್ಲಿಕ್ಕಾಗಲಿಲ್ಲ. ಜಾಯಮಾನೋ ಭವತಿ ತ್ರೈಋಣಾಹ ಅಂತ ವಾಕ್ಯ. ಹುಟ್ಟುತ್ತನ್ನೇ ನಾವು 3 ಋಣವನ್ನು ತೆಗೆದು ಹುಟ್ಟಿರ್ತೀವಿ ಭೂಮಿಗೆ ಬರುವಾಗ. ದೇವಋಣ, ಋಷಿ ಋಣ, ಪಿತೃಋಣ ಅಂತ. ಭಾಳ ಜನ ಹೆಣ್ಮಕ್ಳು ನನಗೆ ಅಂದ್ಬಿಟ್ರು, ಪಿತೃಋಣ ಅಂತೀರಿ ಮಾತೃಋಣ ಅನ್ನಲ್ವಲ್ಲ ಅಂತ. ಮಾತೃಋಣ ತೀರ್ಸೋಕ್ಕೆ ಆಗಲ್ಲ, ಆಯ್ತಲ್ಲ. ಎಂಥ ಅಯೋಗ್ಯ ಅಂತ ಕಟ್ಸ್ಕೊಂಡಿದ್ದವನು ಬೇಕಾದ್ರೆ ಇರ್ಬೋದು, ಯಾವುದರಲ್ಲೂ ನಂಬಿಕೆ ಇಲ್ಲ ಅಂತ ಇರಬಹುದು. ಅಂಥವನು ಗುಜರಾತಿನ ಆ ಸ್ಥಳಕ್ಕೆ ಹೋಗಿ ಮಾತೃಗಯಕ್ಕೆ ಹೋಗಿ ಅಲ್ಲಿ ಅರ್ಚಕರು ಹೇಳಿಸುವಾಗ ಎಂಥ ಕಠೋರ ಹೃದಯನಾದರೂ ಕೂಡ ಅವನ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಆ ಸರೋವರದಲ್ಲಿ, ಬಿಂದು ಸರೋವರದಲ್ಲಿ ಆ ಮಹಿಮೆ ಇದೆ. ಭಾಗವತದ ಕಥೆ ಅದು, ಅಲ್ಲಾಗಿರ್ತಕ್ಕಂಥದ್ದು. ಮಾತೃಋಣವನ್ನು ತೀರಿಸೋದಕ್ಕಾಗೋದಿಲ್ಲ, ಆದರೆ ಅದು ಆ ಮಾತುಗಾಯಿತು. ಪಿತೃ ಅಂತಂದರೆ ಅದರಲ್ಲಿ ಮಾತೃನು ಸೇರ್ತಾರೆ ಅನ್ನೋದನ್ನು ಗೂಢಾರ್ಥ. ಹಾಗಾಗಿ ತಂದೆ ತಾಯಿಗಳು ಕಣ್ಣಿಗೆ ಕಾಣೋ ದೇವರು, ಅವರನ್ನು ಮೊದಲು ನೀನು ರೆಸ್ಪೆಕ್ಟ್ಫುಲ್ಲಾಗಿ ನೋಡ್ಕೊಳ್ಳೋದು ಕಲ್ತ್ಕೋ ಅಂತ ಹೇಳಬೇಕು. ನಾನು ಚಿಕ್ಕ ವಯಸ್ಸಿನಲ್ಲಿ ಅವರ ತೊಡೆಯ ಮೇಲೆ 1 2 ಮಾಡಿದಾಗ ನನ್ನನ್ನು ಸಾಯಿಸಿಬಿಟ್ರ. ಈಗಿನ ಕಾಲದ ಥರ ಡೈಪರ್ ಇರಲಿಲ್ವಲ್ಲ, ಎದ್ದೋಗಿ ತೊಳ್ಕೊಂಬಂದ್ರಲ್ಲ. ಅವತ್ತು ನನ್ನನ್ನು ಬಿಸಾಡಿಬಿಟ್ರೇನು? ಬಿಸಾಡಿದ್ದಿದ್ರೆ ಇಲ್ಲಿ ನಿಮ್ಮ ಮುಂದೆ ನಾನು ಕೂತು ನಂದು ತೊದಲು ನೋಡಿಗಳನ್ನ ನಿಮ್ಮ ಮುಂದೆ ಹೇಳೋಕ್ಕಾಗ್ತಿತ್ತ? ಸ್ವರೂಪ ಬೇರೆ, ಪ್ರತಿಭೆ ಬೇರೆ, ಭಗವಂತ ಕೊಟ್ಟಿರ್ತಕ್ಕಂಥ ವಿಚಾರ ಬೇರೆ. ತಂದೆ ತಾಯಿಗಳ ಗುರುಗಳ ಆಶೀರ್ವಾದವಿಲ್ಲದಿದ್ದರೆ ಬಾಯಿಂದ 1 ಅಕ್ಷರ ಹೊರಡೋದಿಲ್ಲ, ಅರ್ಥ ಮಾಡ್ಕೊಳ್ಳಿ. ಆದ್ದರಿಂದ ದೈವಋಣವನ್ನು ಅನುಕೂಲವಾಗಿರ್ತಕ್ಕಂಥ ಸ್ಥಳಗಳಲ್ಲೆಲ್ಲ ಹೋಗಿ ಮಾಡಬೇಕು. ನನ್ನ ಹತ್ರ ದುಡ್ಡಿಲ್ಲ ಭಗವಂತ, ನಾನು ಇದು ಕಡುಬಡವನಾಗಿ ಹುಟ್ಟಿದ್ದೇನೆ, ಕುಚಲನೆ ನನಗಿಂತ ಬೆಟ್ರು ಅಂತ ಅನ್ನೋರಿದ್ದರೆ, ಇದು ದರಿದ್ರ ದೇಹ ಅಂತ ಕೊಟ್ಟಿದ್ದಾನಲ್ಲ, ಗೋಮೆ ಹಚ್ಚಿರಿ, ಕಸ ಗುಡಿಸ್ರಿ, ಏನು ರೋಗ? ದೇಹದಿಂದ ಮಾಡೋಕ್ಕಾಗಲ್ವಾ? ಬರೇ ಅನೌನ್ಸ್ಮೆಂಟಿಗೆ ಮಾತ್ರ ಇದೆ, ತನು ಮನ ಧನದಿಂದ ಅಂತ. ತನು ಇದೆಯಲ್ಲ, ಮಾಡ್ಬೋದಲ್ಲ, ಅವಮಾನವೇನು? ನಾಚಿಕೆ ಪಡಬೇಡ, ಮನದಲ್ಲಿ ಯೋಚಿಸಿ ಕೆಡಬೇಡ, ನೀಚವೇನೋ ನಮ್ಮಚ್ಚುತನೋಲಗ. ಭಗವಂತನ ಓಲಗಕ್ಕೆ ನಾಚಿಕೆ ಯಾಕ್ರಿ ಅಂತಾರೆ. ಅದನ್ನು ನಾನು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಮನಸ್ಸಿನಿಂದ ಮಾಡಬೇಕು. ಅದಕ್ಕೆ ಬರಬೇಕು ಅಂದರೆ ಮನಸ್ಸಿರಬೇಕು. ಹೋಗಿ ಮಾಡ್ತೀನಿ ಅನ್ನೋ ಮನಸ್ಸು ಬಂತು ಅಂತಂದರೆ ತಾನಾಗೆ ದೇಹ ಸಹಕರಿಸುತ್ತೆ. ಮನಸ್ಸು ಹೇಳಿದ ಮೇಲೂ ದೇಹ ಸಹಕರಿಸದೇ ಇದ್ದರೆ ಆಗ ದೇಹದ ತಪ್ಪು. ದೇಹಕ್ಕೆ ಜ್ಞಾನ ಇಲ್ಲ, ಅದು ಕಂಟ್ರೋಲ್ಡ್. ಅದನ್ನು ನೀವು ಕಂಟ್ರೋಲ್ ಮಾಡಬೇಕು ಅಂತಂದರೆ ಮನಸ್ಸು ಬರಬೇಕು ಅಂತ. ತನು ಮನ ಧನ ಅಂತ. ಧನ ಇಲ್ಲದೇ ಇದ್ರೇನಂತೆ, ಇದರ ಮುಖಾಂತರ ಭಗವಂತನ ಕ್ರಿಯೆಗಳಲ್ಲಿ ಪಾಲ್ಗೊಳ್ಳಿ. ಸಮಿತ್ತು ತಂದುಕೊಡಿ, ಬೇಕಾದ ಅನುಕೂಲ ಮಾಡಿಕೊಡಿ. ಅಲ್ಲಿ ಸೌದೆ ಹಾಕಿರ್ತಾರೆ, ಮಚ್ಚಿಟ್ಟಿರ್ತಾರೆ, ಸೀಳ್ಕೊಡಿ, ಸಣ್ಣ ಸಣ್ಣ ಚಕ್ಕೆ ಮಾಡಿಕೊಡಿ. ಮನೇಲಿ ಬೆಳೆದಿರ್ತಕ್ಕಂಥ ಒಣಗೋಗಿರ್ತಕ್ಕಂಥ ತುಳಸಿಯನ್ನು ತೆಗೆದಿಟ್ಟು ತುಳಸಿ ಕಾಷ್ಟವನ್ನು ಒಂದಿಷ್ಟು ತಂದುಕೊಡಿ. ಯಾರು ಬೇಡ ಅಂತಾರೆ? ಇದಕ್ಕೇನು ದುಡ್ಡು ಕೊಡಬೇಕಾ? ಯಾವುದಕ್ಕೂ ಇಲ್ವಲ್ಲ. ಇದನ್ನೆಲ್ಲ ಮಾಡಬೇಕು ಅಂತ ಹೇಳ್ತಾರೆ.
ಹಾಗೆ ದೈವ ಋಣವನ್ನು ತೀರಿಸಿದ್ರೆ ಋಷಿ ಋಣವನ್ನು, ಇದೆಲ್ಲ ಭಾಳ ಮುಖ್ಯವಾಗಿ ತಿಳ್ಕೊಬೇಕು. ಋಷಿ ಅಂತಂದರೆ ನಮಗೆ ತಿಳಿಸ್ಕೊಟ್ಟಿರೋದು ಚಂದಮಾಮದಲ್ಲಿರೋ ಪಿಕ್ಚರು. ಎಲ್ಲೋ ಮರದ ಕೆಳಗಡೆಗೊಂದು ಕಮಂಡ್ಲನ್ನು ಒಂದು ದಂಡನ್ನು ಇಟ್ಕೊಂಡು ಕೂತ್ಕೊಂಡ್ಬಿಟ್ಟಿರ್ತಾರೆ, ಇಷ್ಟುದ್ದ ಗಡ್ಡ ಬೆಳೆದಿರುತ್ತೆ, ಜಟೆ ಇರುತ್ತೆ ಅಂತ. ಅಲ್ಲ, ಎಲ್ಲ ದಾಸರು ಋಷಿಗಳೇ. ತಮಗಾಗಿ ಏನೂ ಕೇಳಿಕೊಳ್ಳದೆ ನವಕೋಟಿ ನಾರಾಯಣ, ಆಗಿನ ಕಾಲದ ನವಕೋಟಿ, ಈಗಿನ ಕಾಲ ಅಲ್ಲ, ಎಲ್ಲವನ್ನ ಬಿಟ್ಟು ಹರಿತಾ ಬಂದಿದ್ದ ನಾ ಅರಿಯದೇ ಹೋದೆ ಅಂತ ಹೇಳ್ಕೊತಾರೆ ಪುರಂದರದಾಸರು. ವೃದ್ಧ ಬ್ರಾಹ್ಮಣ ತಾನಾಗಿ ಬಂದಿದ್ದ, ಬೇಸರದೆ ಭಜಿಸಿರೋ ಪುರಂದರದಾಸರಾಯರ ಹೇಳ್ತಾರೆ. ಕೊಡೋದಿಲ್ಲ, ಸರಸ್ವತಿ ಕೈನಲ್ಲಿ ಕೊಡ್ತಾರೆ, ಸರಸ್ವತಿ ಎಲ್ಲ ಕೊಡ್ತಾಳೆ. ಮೂಗ್ಬೆಟ್ಟು ಕೊಡು ಅಂತ ಕೇಳ್ತಾರೆ. ನನ್ನ ಹತ್ರ ಏನಿಲ್ಲ ಅಂದರೆ, ನೋಡಿ ಲಾ ಮಾತಾಡ್ತಾನೆ ಆಗ ಭಗವಂತ. ಇವತ್ತಿನ ಲಾ ಇದೆಯಲ್ಲ ಅದನ್ನು ಮಾತಾಡ್ತಾನೆ ಭಗವಂತ, ನಾರಾಯಣ ಶ್ರೀಮನ್ನಾರಾಯಣ. ನೋಡಮ್ಮ ಮುಕ್ತಿ ಇದೆಯಲ್ಲ ಅದು ಸ್ತ್ರೀಧನ, ನಿಂಗೆ ಗಂಡಂಗೆ ಅದ್ರ ಮೇಲೆ ರೈಟ್ ಇಲ್ಲ, ಕೊಟ್ಬಿಡು ಅಂತಾರೆ. ಕೊಟ್ಬಿಡ್ತಾಳೆ, ಎಲ್ಲ ಆಗುತ್ತೆ. ಅದೆಲ್ಲ ಮುಂದೆ ಬಂದಿತ್ತು, ತಮಗೆಲ್ಲ ಕತೆ ಗೊತ್ತಿದೆ. ಆಗ ಶ್ರೀಹರಿಗನ್ಸುತ್ತೆ, ಪುಣ್ಯವಂತೆ ನೀನು, ಹರಿದರ್ಶನ ನಿನಗಾಯಿತು ಅಂತ ಸರಸ್ವತಿಗೆ ಹೇಳ್ತಾನೆ. ಪಾಪಿ ನಾನು ಅರಿಯದೇ ಹೋದೆ ಅಂತ. ಭಗವಂತನ ನಮ್ಮ ಮುಂದೆ ಯಾವ್ಯಾವ ರೂಪದಲ್ಲಿ ಬಂದಿರ್ತಾನೋ ಗೊತ್ತಿಲ್ಲ, ನಾವು ನಿರಾಕರಣೆ ಮಾಡಬಾರ್ದು. ಅದಕ್ಕಾಗಿ ಎಲ್ಲ ಸಜ್ಜನರಿಗೆ ಒಂದು ಕೈ ಮುಗಿಬೇಕು. ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ ಅಂತ. ನೀವು ನನಗೆ ನಮಸ್ಕಾರ ಮಾಡಿದ್ರು, ನಾನು ನಿಮಗೆ ನಮಸ್ಕಾರ ಮಾಡಿದ್ರು ಭಗವಂತನಿಗೆ ಸೇರ್ತಕ್ಕಂಥದ್ದು. ಅದನ್ನು ನಾನೊಂದೊಂದು ಶುದ್ಧ ಜ್ಞಾನವನ್ನು ಇಟ್ಕೋಬೇಕು. ಆಗ ನಾವು ಆ ಅಹಂಕಾರವನ್ನು ಬಿಡ್ತೀವಿ ಅಂತ. ಸೊ ದೇವಸ್ಥಾನಕ್ಕೆ ಹೋದಾಗ ಎರಡನ್ನು ಬಿಟ್ಟು ಹೋಗಬೇಕು. ಮೊದಲನೇದು ಚಪ್ಪಲಿ, ಎರಡನೇದು ತಲೆಯಲ್ಲಿರೋ ಅಹಂಕಾರ. ಇದನ್ನು ನಾವು ಮಾಡ್ತೀವಿ ನೋಡಿ, ಆವಾಗ ನಿಮಗೆ 5 ನಿಮಿಷ ಲೇಟಾಗಿ ದರ್ಶನ ಆದರೂ ಏನೂ ಪ್ರಾಬ್ಲಮ್ ಇಲ್ಲ. 1500 ರೂಪಾಯಿ ಚೀಟಿ ಬರ್ಸಿದ್ದೀವಿ, ನಾವು ಪಂಚಾಮೃತನ್ನೇ ಕೊಟ್ಟಿಲ್ಲ ಅಂತ ನೆಕ್ಸ್ಟ್ ಸತಿ ಕೇಳಲ್ಲ. ಏನೋ ಪಾಪ ಇರೋದ್ರಲ್ಲಿ ಕೊಟ್ಟಿರ್ತಾರೆ, ಅವತ್ತು ಮುಗಿದೋಗಿರ್ಬೋದು. ಇಲ್ಲ ನನಗೆ ಫಸ್ಟ್ ಲೈನಲ್ಲೇ ಊಟ ಹಾಕಿಸ್ಬೇಕು, ಗಂಧಾಕ್ಷತೆ ನಮಗೆ ಮೊದಲು ಬರಬೇಕು, ಯಾಕೆ 1500 ಕೊಟ್ಟಿದ್ದೀವಿ. ನೀವು ನೋಡಿ ಬೇಕಾರೆ 1500 ಸೇವಾಕರ್ತರಿಗೆ ಅಂತ ಒಂದು ಬೋರ್ಡು, 2500 ಸೇವಾಕರ್ತರಿಗೆ ಅಂತ, VVIPಗಳಿಗೆ ಅಂತ ಒಂದು ಲೈನು. ನೋಡ್ತಾ ಬನ್ನಿ ನೀವು. ಅವರೆಲ್ಲ 8 ಲಾಡು, ಅವ್ರಿಗೆ ಡಯಾಬಿಟೀಸು. ಏನು ಮಾಡಬೇಕ್ರಿ ತಿಳ್ಕೊಳ್ಳಿ. ಭಗವಂತನ ಮುಂದೆ ನಾವು ಯಾರೂ ಅಲ್ಲ. ಹಾಗಾಗಿ ಭಾಗವತದಲ್ಲಿ ನಾನು ಯಾರನ್ನು ಉದ್ಧಾರ ಮಾಡಬೇಕು ಅಂತಿದ್ದೀನಿ, ಅವರ ಸಂಪತ್ತನ್ನು ಹರಣ ಮಾಡ್ತೀನಿ ಅಂತ ಹೇಳ್ತಾನೆ. ಸಂಪತ್ತು ಅಂದರೆ ಕೇವಲ ದುಡ್ಡಲ್ಲ, ಇವೆಲ್ಲ ಇದೆಯಲ್ಲ, ಜ್ಞಾನ ಸಂಪತ್ತು, ಮತ್ತೊಂದು ಸಂಪತ್ತು ಅಂತ ನೀವೇನೇನು ಸಂಪತ್ತುಗಳನ್ನು ಪಡ್ಕೊಂಡಿರ್ತೀರೋ ಅದೆಲ್ಲ ಆಗುತ್ತೆ. ಅಂಥ ಮಕ್ಕಳನ್ನ ಬೆಳೆಸಿದಾಗ ಆವಾಗ ನಮ್ಮ ಮಾತು ಕೇಳ್ತಾರೆ. ಪಿತೃಋಣ, ಋಷಿ ಋಣಕ್ಕೆ ಬಂದಾಗ ನಾವೇನು ಮಾಡಬಹುದು ಅಂತಂದರೆ, ಆ ಋಷಿಗಳು ಮಾಡಿದಂಥದ್ದನ್ನು ಕೊಂಡಾಡಬೇಕು. ಕೊಂಡಾಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಮಾಡಿದಂಥದ್ದನ್ನು ಕೇಳಬೇಕು. ಇಂಟಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸು ನಮಗೆ ಇರಲಿಲ್ಲ, ನಮ್ಮ ದೇಶಕ್ಕೆ ಅದು ಬೇಕಾಗಿರಲಿಲ್ಲ. ಸರ್ವೇ ಜನ ಸುಖಿನೋ ಭವಂತು ಅಂದವರು. ಹಾಗಾಗಿ ಹರಿದಾಸರೆಲ್ಲರೂ ಕೂಡ ರಚಿಸಿದ್ದು ಭಗವಂತನ ಅನುಕೂಲಕ್ಕೆ, ಸಮಾಜಕ್ಕೆ ಅನುಕೂಲವಾಗಲಿ ಅಂತ ಹೊರತು ನಮಗೆ ಅದರದ್ದು ಇಂಟಲೆಕ್ಚುಯಲ್ ಪ್ರಾಪರ್ಟಿ ರೈಟ್ ಬೇಕು ಅಂತ ಕೇಳಿಲ್ಲ. ಯಾರೂ ಇದುವರೆಗೆ ತನಕ ಪುರಂದರದಾಸರ ಗೀತೆಗೆ IPR ಕೇಸನ್ನು ಹಾಕಲ್ಲ. ಯಾಕೆಂದರೆ ಭಗವಂತ ಎಲ್ಲರಿಗೂ ಸೇರಿದವನು ಅನ್ನೋ ಒಂದು ನಿಷ್ಕಲ್ಮಶವಾದ ಭಕ್ತಿಯನ್ನು ಹೊಂದಿರತಕ್ಕಂಥವ್ರು. ಹಾಗೇ ಋಷಿಗಳು ಕೂಡ ನಾವು ನೋಡ್ತೀವಿ. ಆಪೋ ಇಷ್ಟಮಯೋ ಭುವ ತಾನಮೂರ್ಜದಾಚನ ಮಹೇರಣಾಯ ಚಕ್ಷಸೆ ಯೋ ಶಿವತಮೋರಸ ತಸ್ಯ ಬಾಜಯತೆ ಹನಃ ಉಷತೀರವ ಮಾತರ ತಸ್ಮಾರಂಗ ಮಾವ ಯಸಕ್ಷ್ಯಾಯ ಜನತ ಆಪೋ ಜನಯತಾಚನ ಹೇಳ್ಬಿಟ್ವಿ. ಯಾವ ಋಷಿ ರಚಿಸಿದ್ದು? ಅಗಮರ್ಷಣ ಋಷಿ ಅಂತ ಒಂದು ಕಡೆ ಬರುತ್ತೆ. ಪುರುಷ ವಿಸರ್ಜನೆಗೆ ಪಾಪ ನಮಗೋಸ್ಕರ ಅನುಕೂಲ ಆಗಲಿ ಅಂತ ಪಾಪ ಪುರುಷ ವಿಸರ್ಜನೆ ಮಂತ್ರವನ್ನು ಮಾಡಿಕೊಟ್ರು. ಸಚಸ್ಯ ಸೂಕ್ತಸ್ಯ ಅಂತಂದ್ವಿ, ಅಂಬರೀಷ ಋಷಿ ಅಂತಂದ್ವಿ. ನೆನೆಯೋದು ಬೇಡವಾ? ಋಷಿ ಛಂದಸ್ಸು ಹೇಳ್ದಲ್ಲೇ ಆ ಮಂತ್ರ ಹೇಳಿದ್ರೆ ಅದಕ್ಕೆ ಬೆಲೆ ಇದೆಯಾ? ಇಲ್ಲ. ಆ ಮುಖಾಂತರ ನಾವು ನೆನೆಸ್ಕೋಬೇಕು. ಇದು ಋಷಿ ಋಣ. ದೇವ ಋಣ ಆಯಿತು, ಋಷಿ ಋಣ ಆಯಿತು, ಪಿತೃ ಋಣ. ಶ್ರಾದ್ದಾದಿ ಕರ್ಮಗಳನ್ನ ಮಾಡಬೇಕು. ಅನುಶಾಸನವನ್ನು ಹೇಳ್ಕೊಟ್ಟಾಗ ಸತ್ಯಂ ವದ ಧರ್ಮಂ ಚರ ಇವೆಲ್ಲ ಹೇಳ್ಕೊಟ್ರು. ಕಾಮನ್ ಕಾನ್ವೊಕೇಶನ್ ಅಡ್ರೆಸ್ ಇತ್ತು. ಇಡೀ ಭಾರತದಲ್ಲಿ ಎಲ್ಲೆಲ್ಲಿ ಗುರುಕುಲಗಳಿತ್ತೋ ಅಲ್ಲೆಲ್ಲ ಕಾಮನ್ ಕಾನ್ವೊಕೇಶನ್ ಅಡ್ರೆಸ್ಸು. ಗುರುಗಳ ಸಮ್ಮುಖದಲ್ಲಿ ಪಲಿಮಾರ್ನಲ್ಲಿ ಇದನ್ನೊಂದು 4 ಮಾತು ಹೇಳೋ ಅಂಥ ಅವಕಾಶ ನನಗೆ ಒದಗಿತ್ತು. ಅಲ್ಲಿ ಸುಧಾ ಪಂಡಿತರುಗಳಾಗಿದ್ದರು. ಅದು ಕಾನ್ವೊಕೇಶನ್ನು.
ಹೀಗೆ ಕೂತು ಹೇಳ್ತೀನಿ ಹಿಂದೆ ಆಗ್ಬೋದು ಅಂತಂದರು. 5 ಜನ ಗುರುಗಳ ಸಮ್ಮುಖದಲ್ಲಿ 4 ಮಾತು ಹೇಳೋವಂಥ ಅವಕಾಶವಿತ್ತು. ನನ್ನ ಪುಣ್ಯ ಅದು. ಆಗಲೂ ಕೂಡ ಇದನ್ನು ನಾನು ಜ್ಞಾಪಿಸಿಕೊಂಡಿದ್ದೆ. ಏನು ಹೇಳಿ ಕಳಿಸ್ತಾರೆ ಹೊರಗಡೆ ಹೋಗುವಾಗ ಅಂದರೆ, ಧರ್ಮಾತ್ನ ಪ್ರಮದಿತವ್ಯಂ, ಕುಶಲಾತ್ನ ಪ್ರಮದಿತವ್ಯಂ, ಭೂತ್ಯೈನ ಪ್ರಮದಿತವ್ಯಂ, ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ, ದೇವಋಷಿ ಪಿತೃಕಾರ್ಯಾಭ್ಯಾಂ ನ ಪ್ರಮದಿತವ್ಯಂ ಅಂತ ಹೇಳ್ತಾರೆ. ಏನು ಬಂದರೂ ಇದನ್ನು ಬಿಡಬೇಡ ಅಂತ ಹೇಳ್ತಾರೆ. ಇವತ್ತು ಹೊಸ ವಾದಗಳು ಶುರು ಆಗಿಬಿಟ್ಟಿದೆ. ಅಲ್ಲಿ ಯಾರೋ ಬರ್ತಾರೆ 3 ಜನ ಬ್ರಾಹ್ಮಣರು, ನಾನೇ ನೋಡಿದ್ದೀನಿ, ಅವರಲ್ಲಿ ಗುಟ್ಕಾ ತಿನ್ಕೊಂಡೆ ನಮ್ಮ ಮನೆಗೆ ಬಂದರು, ಅವರಲ್ಲಿ ಬಂದುಬಿಡ್ತಾರೋ ಪಿತೃದೇವತೆಗಳು. ಅದ್ರ ಬದಲು ಅನಾಥಾಶ್ರಮಕ್ಕೆ 25 ಜನಕ್ಕೆ ಊಟಕ್ಕೆ ಬಡಿಸ್ತೀನಿ. 25 ಜನಕ್ಕೆ ಊಟಕ್ಕೆ ಬಡಿಸಿ ನೀವು, ತಪ್ಪು ಅಂತ ನಾನು ಹೇಳಲ್ಲ. ಅನಾಥಾಶ್ರಮದಲ್ಲಿ ಇಲ್ಲೂ ಮಾಡಿ. ಇಲ್ಲಿ ನೀವು ರಾಮಾಚಾರ್ಯರೋ ಕೃಷ್ಣಾಚಾರ್ಯರೋ ನರಸಿಂಹಮೂರ್ತಿಗಳೋ ಬಂದಿದ್ದರೆ, ರಾಮಾಚಾರ್ಯರು ನರಸಿಂಹಮೂರ್ತಿಗಳು ಅಂತ ನಾವು ಅವ್ರನ್ನ ನೋಡ್ತಾ ಇಲ್ಲ. ವಿಶ್ವದೇವತೆಗಳು ಮತ್ತು ವಸು, ರುದ್ರ, ಆದಿತ್ಯ ಇವರು ಬಂದಿದ್ದಾರೆ ಅಂತ ನಾವು ನೋಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ನೀವು ನೋಡಬೇಕು, ಇದನ್ನು ಕೋರ್ಟ್ನಲ್ಲೇ ಪ್ರಸ್ತಾಪ ಮಾಡಿದ್ದೇನೆ. ಇಡೀ ಬೆಂಗಳೂರಿಗೆ ನನ್ನ ಸಮಯದಲ್ಲಿ ಶೇಷಾದ್ರಿಪುರಂ ಸರ್ಕಲ್ನಲ್ಲಿರ್ತಕ್ಕಂಥ ದೇಸಾಯಿ ನರ್ಸಿಂಗ್ ಹೋಮ್ ಒಂದರಲ್ಲೇ IVF ಸೆಂಟ್ರ್ ಇದ್ದಿದ್ದು ಆಯ್ತಲ್ಲ. ಇವತ್ತು ಈ ಬುಲ್ ಟೆಂಪಲ್ ರೋಡಿಂದ ಆ ಕಡೆಗೆ ಹೋದರೆ 4 ಕಾಣುತ್ತೆ. ಎಲ್ಲ ಎಕ್ಸ್ಟೆನ್ಷನ್ಗಳಲ್ಲೂ ಬಂದ್ಬಿಟ್ಟಿದೆ. ಈ ಎಂಥದ್ದು ಐಸ್ ಕ್ರೀಮ್ ಅಂಗಡಿ ಬಂದರೆ, ಆಮೇಲಿಂದ ಬಟ್ಟೆ ಅಂಗಡಿಗಳು ಬಂದರೆ, ಡೊಮಿನೋಸ್ ಪಿಜ್ಜಾಸ್ ಬಂದರೆ, ಇವೆಲ್ಲ ಬಂದರೆ ಒಂದು ಊರು ಉದ್ಧಾರ ಆಯಿತು ಅಂತ ಹೇಳ್ತಾರೆ. ಇವತ್ತು ಅದು ಹೋಗಿ IVF ಸೆಂಟ್ರ್ ಬಂದರೆ ಊರು ಉದ್ಧಾರ ಅಂತ. ಗಂಡ ಚೆನ್ನಾಗಿದ್ದಾನೆ, ಹೆಂಡತಿ ಚೆನ್ನಾಗಿದ್ದಾಳೆ, ವೈಜ್ಞಾನಿಕವಾಗಿ ಬಯೋಲಾಜಿಕಲಿ ಏನೂ ಪ್ರಾಬ್ಲಮ್ ಇಲ್ಲ, ಅವ್ರಿಗೆ ಮಕ್ಕಳಾಗ್ತಿಲ್ಲ. ಕೊನೆಯಲ್ಲಿ ಅವರು ಸಂತೃಪ್ತರಾಗಿ ನಿಮ್ಮ ಗೋತ್ರವನ್ನು ಉಚ್ಚರಿಸಿ ಅಂಥೇಳಿ ನಾವು ನಮಸ್ಕಾರ ಮಾಡಿದ್ಮೇಲೆ, ಇಂಥ ಗೋತ್ರ ವಂಶಾಭಿವೃದ್ಧಿರಸ್ತು ಅಂಥೇಳಿ ಆ ಒಂದು ಯವ ಅಂದರೆ ಅಕ್ಕಿ ಕಾಳನ್ನು ನಮ್ಮ ತಲೆ ಮೇಲೆ ಹಾಕ್ತಾರೆ. ನಿಷ್ಕಲ್ಮಶ ಮನಸ್ಸಿನಿಂದ ಅವರು ನಮ್ಗೆ ಹರಸಿ ಹೋದರೆ ಆ ಮನೆಗಳಲ್ಲಿ IVFಗೆ ಹೋಗೋ ಅವಶ್ಯಕತೆ